ಮಾತಾಡಿದ್ದಾರೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ನನ್ನ ಅಭಿಪ್ರಾಯದಲ್ಲಿ. ಯಾವ ಮುಖ್ಯಮಂತ್ರಿಗಳಾಗಿ ಮೊದಲನೇ ಮಗನಿಗೆ ಎಂಥದ್ದು ಆಶ್ರಯ ಕಮಿಟಿಗೋ ಇನ್ನೊಂದು ಕಮಿಟಿಗೋ ಮಾಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ. ನಾನು 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಇದ್ದೆ. ನಾನು ಯಾವುದೇ ನನ್ನ ಮಗನಿಗೆ ಸರ್ಕಾರದ ಅಧಿಕಾರ ಕೊಟ್ಟು ನಾನು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರದ ಕೆಲಸ ಮಾಡುವಂತೇಳಿ ನನ್ನ ಮಗನಿಗೆ ಎಂದು ವಹಿಸ್ತೀನಿ. ಮೊದಲನೇ ಮಗ ಅಕಾಲಿಕವಾಗಿ ಮರಣ ಹೊಂದಿದ ನಂತರ 2ನೇ ಮಗನ ಮತ್ತೆ ರಾಜಕಾರಣಕ್ಕೆ ತರ್ತಕ್ಕಂಥ ನಿರ್ಧಾರ ಯಾರು ಮಾಡಿದ್ರು? ಅದು ಕುಟುಂಬ ರಾಜಕಾರಣ ಅಲ್ವಾ? ಹೇಳಿದ್ದಾರೆ. ದೇವೇಗೌಡರ ಕುಟುಂಬದಲ್ಲಿ ಅಪ್ಪ, ಮಕ್ಕಳು, ಮೊಮ್ಮಗ, ಸೊಸೆ ನೀವು ಮಾಡಿದ್ದೀರಿ. ಹೋಗ್ರಿ, ನಿಮ್ಮ 2 ಮಕ್ಕಳನ್ನ ತಂದ್ರಲ್ಲ ರಾಜಕೀಯ ಜನಗಳ ಸೇವೆ ಮಾಡಕ್ಕೆ ತಂದಿದ್ರೋ ಇಲ್ಲ ವಸೂಲಿಗೆ ತಂದಿದ್ರೆ ಇಟ್ಕೊಂಡಿದ್ರು. ಬೀದಿಯಲ್ಲಿ ಪ್ರಚಾರ ಮಾಡ್ತಾರೆ ಜನ. ಬೀದಿನಲ್ಲಿ ಈಗ ನಿಮ್ಮ 2ನೇ ಮಗನ ರಾಜಕೀಯಕ್ಕೆ ನಿಲ್ಲಿಸ್ಕೊಂಡಿದ್ದೀರಿ. ನಾನು ಹೇಳೋದಲ್ಲ, ಅವರ ಕಾರ್ಯವೈಖರಿ ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಬೀದಿಯಲ್ಲಿ ಮಾತಾಡ್ತಾರೆ. ಅಧಿಕಾರಿಗಳಿಗೆ ಕೇಳಿದ್ರೆ ಹೇಳ್ತಾರೆ ಏನಕ್ಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ಅದೆಲ್ಲ ಮಾಡ್ಕೊಳ್ಳಿ, ಸಂತೋಷ. ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಯಾಕಪ್ಪ? ಇಲ್ಲ, ನಾವು ನಮ್ಮ ಕುಟುಂಬದಲ್ಲಿ ಈಗ ನನ್ನ ಮಗನಿಗೆ ಮುಖ್ಯಮಂತ್ರಿ ಆಗಿ ಅವನಿಗೆ ಕರ್ಕೊಂಬಂದು ವಸೂಲಿ ಮಾಡುವಂತ ಏನಾದ್ರು ಬಿಟ್ಟಿದ್ದೀನಿ. ರಾಜಕಾರಣ ಜನ ಬೇಕಾದಾಗ ಅವ್ರ ತೀರ್ಮಾನ ತಗೋತಾರೆ. ಈಗ ಅವರೊಂದು ಮಾತಾಡಿದ್ದಾರೆ, ದೇವೇಗೌಡರ ಕುಟುಂಬವನ್ನು ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ಅವ್ರ ಮಗನಿಗೆ ಸೋಲ್ತಿದ್ದೀನಿ, ಕುಮಾರಸ್ವಾಮಿ ಮಗನ್ನೇ ಸೋಲ್ತಿದ್ದೀನಿ, ಜನ ತಿರಸ್ಕಾರ ಮಾಡೋರು, ಅವ್ರ ರಾಜಕೀಯ ಮುಗಿದೋಗಿದೆ, ಇದನ್ನು ಹೇಳಿದ್ದಾರೆ. ಈಗ ಇವರು